ಸ್ಥಾನದಲ್ಲಿ ಕೋಷ್ಟಕವನ್ನು ನೋಡಿದ್ವಿ. ಸ್ಥಾನದಲ್ಲಿ ಕೋಷ್ಟಕ ನಮಗೆ ಕ್ಲಿಯರ್ ಆಗಿ ಗೊತ್ತಾದ್ರೆ ನಾವೇನ್ ಮಾಡ್ಬೋದು, ಸಂಪೂರ್ಣವಾದಂತ ಎಂತ ಬೇಕಾದಂತ ಅಂಕಿ ಸಂಖ್ಯೆಗಳನ್ನು ಕೊಟ್ಟು ನಾವು ಸರಳವಾಗಿ ಓದ್ಬೋದು ವಿದ್ಯಾರ್ಥಿಗಳಿಗೆ. ಅದಕ್ಕಾಗಿ ಬಹು ಮುಖ್ಯವಾಗಿ ನೀವು ಏನ್ ಮಾಡ್ಬೇಕು, ಸ್ಥಾನದಲ್ಲಿ ಕೋಷ್ಟಕಗಳನ್ನ ಸ್ಥಾನಗಳನ್ನ ಅರ್ಥೈಸ್ಕೋಬೇಕು. ಈಗ ಬನ್ನಿ, ಅಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಾಗ, ಯಾವುದೇ ಒಂದು ಸಂಖ್ಯೆ ಅನ್ಕೊಳ್ರಿ, ಯಾವುದೇ ಒಂದು ಈಗ 59,053 ಇದ್ರೊಳಗ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಲೆಕ್ಕ ಕೊಡ್ಬೇಕಾದ್ರ ನೀವು ಏನ್ ಮಾಡ್ತಾರೋ, ಒಂದು ಯಾವ್ದಾದ್ರು ಒಂದು ಸಂಖ್ಯೆಗೆ ವೃತ್ತವನ್ನು ಹಾಕ್ತಾರ. ಈಗ ನಾವು ಈ ಸಂಖ್ಯೆಗೆ ಒಂದು ವೃತ್ತವನ್ನು ತಗೊಳ್ಳೋಣ. ಇದು ಯಾವ ಸ್ಥಾನ? ಈಗ ನೋಡಿ, ಅಂಕಿಯ ಸ್ಥಾನ. ಇದು ಯಾವ ಸ್ಥಾನದಲ್ಲಿದೆ? ಇದು ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನ. ಇದು ನಾವು ಗುರುತಿಸ್ಕೋಬೇಕು, ಬಿಡಿ ಸ್ಥಾನ. ಇದರ ಮುಖಬೆಲೆ ಇದು ನಮಗೆ ಕಾಣ್ತದಲ್ಲ, ಇದು ಬೆಲೆ ಎಷ್ಟು? ಇದು 3. ಇನ್ನು ಇದರ ಸ್ಥಾನ ಬೆಲೆ, ಸ್ಥಾನ ಬೆಲೆ ಅಂದ್ರೆ ಈ 3ಕ್ಕ 1 ಗುಣಾಕಾರ ಮಾಡಬೇಕು. ಅಂದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ ವಿದ್ಯಾರ್ಥಿಗಳೇ. ಇದರಲ್ಲಿ ನಾವು ಒಂದು ಅಂಶವನ್ನ ನೆನಪಿಟ್ಕೋಬೇಕು. ಅತ್ಯಂತ ಮುಖ್ಯವಾದಂತಹ ಅಂಶ ಯಾವಪ್ಪ ಅಂದ್ರೆ, ಬಿಡಿ ಸ್ಥಾನದ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಎರಡೂ ಒಂದೇ ಆಗಿರುತ್ತೆ. ಬಿಡಿ ಸ್ಥಾನದ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಒಂದೇ ಆಗಿರುತ್ತೆ. ಯಾಕಂದ್ರ ಅಲ್ಲಿ ನಾವು ಯಾವುದೇ ಸಂಖ್ಯೆ ಬಂದ್ರು, ಯಾವುದಾದ್ರು 1 9 ನಾವು ಮಾತ್ರ ಕೊಡ್ತಾವ, ಅದಕ್ಕೆ 1 ನಾವು ಏನ್ ಮಾಡ್ತೀವಿ, ಗುಣಾಕಾರವನ್ನು ಮಾಡಬೇಕಾಗುತ್ತೆ. ಅದರಿಂದ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಒಂದೇ ಇರುತ್ತೆ. ಹಾಗೆ ಮತ್ತೊಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ನೋಡೋಣ. 68,908. ಇದರಲ್ಲಿ ಈ ಸ್ಥಾನಕ್ಕೆ ವೃತ್ತವನ್ನು ಹಾಕೋಣ. ಬಹಳ ಮುಖ್ಯ ವಿದ್ಯಾರ್ಥಿಗಳೇ. ಏನಪ್ಪಾ ಅಂದ್ರ ಈ ಬಿಡಿ ಸ್ಥಾನದ್ದು, ಅಂದ್ರೆ ಬಿಡಿ ಸ್ಥಾನದ ಮತ್ತು ಮುಖಬೆಲೆ ಮತ್ತು ಸ್ಥಾನ ಬೆಲೆ ಒಂದೇ ಆಗಿರುತ್ತೆ ಅನ್ನೋದು. ಹಾಗೆ ಇದು ಮುಂದೆ ಬರೋದು ನೋಡಿ, ಇದು 10 ಸ್ಥಾನ. ಸ್ಥಾನ ಎಷ್ಟು? 10. ಇದರ ಮುಖಬೆಲೆ ಎಷ್ಟು? 0. ಇನ್ನು ಸ್ಥಾನ ಬೆಲೆ ಎಷ್ಟಾಗುತ್ತೆ? ಇದು ಯಾವ ಸ್ಥಾನದಾಗಿದೆ? ಸ್ಥಾನ ಬೆಲೆ ಕೂಡ ಏನಾಗುತ್ತೆ ವಿದ್ಯಾರ್ಥಿಗಳೇ? 0 ಆಗುತ್ತೆ. ಅದ್ ಹೆಂಗಪ್ಪ ಅಂದ್ರ ಈ 0ಗೆ 10ರಿಂದ ಗುಣಾಕಾರ ಮಾಡೋದು. ಯಾವುದೇ ಒಂದು ಸಂಖ್ಯೆಗೆ 0ಯಿಂದ ಗುಣಾಕಾರ ಮಾಡಿದ್ರ ಅಥವಾ ಯಾವುದೇ ಒಂದು ಸಂಖ್ಯೆಯಿಂದ 0ಗೆ ಗುಣಾಕಾರ ಮಾಡಿದ್ರು ಉತ್ತರ ಬರುತ್ತೆ. ಯಾವಾಗ ಬರುತ್ತೆ? 0ಗೆ ಬರುತ್ತೆ. ಆದ್ದರಿಂದ ಯಾವುದೇ ಸ್ಥಾನದಲ್ಲಿ ಇಲ್ಲಿ ಬರುವಂತ ಯಾವುದೇ ಸ್ಥಾನದಲ್ಲಿ 0 ಬಂದು ಅದರ ಮುಖಬೆಲೆ 0 ಆಗಿದ್ದರೆ ಅದು ಸ್ಥಾನ ಬೆಲೆ ಕೂಡ 0 ಆಗಿರುತ್ತೆ. ಇದನ್ನು ನಾವು ಚಾಚು ತಪ್ಪದೆ ಇವೆರಡು ಅಂಶಗಳನ್ನ ನಾವು ಮುಖಬೆಲೆ ಮತ್ತು ಸ್ಥಾನ ಬೆಲೆಗಳನ್ನ ಪತ್ತೆ ಹಚ್ಚಬೇಕಾದ್ರೆ ಇವೆರಡು ಅಂಶಗಳನ್ನ ನಾವು ವಿದ್ಯಾರ್ಥಿಗಳೇ ಚಾಚು ತಪ್ಪದೆ ಪಾಲಿಸಬೇಕು, ನೆನಪಿಟ್ಕೊಳ್ಬೇಕು. ಅವುಗಳನ್ನ ಮರಿಬೇಡಿ. ಇನ್ನ ನೆಕ್ಸ್ಟ್ ಹೋಗೋಣ. ಒಂದೊಂದೇ ಸ್ಥಾನಗಳ ಬಗ್ಗೆ ನಿಮ್ಮನ್ನ ತಿಳಿಸ್ಕೊಳ್ತಾ ಬಂದ್ಬಿಡ್ತೀನಿ. ಈಗ ನೆಕ್ಸ್ಟ್ ಬಿಡಿ 10 100 ಸ್ಥಾನ 100 ವಿದ್ಯಾರ್ಥಿಗಳೇ. 100 ಇಲ್ಲಿ ಮುಖಬೆಲೆ ಎಷ್ಟಿದೆ? 8 ಇದೆ. ಸ್ಥಾನ ಬೆಲೆ ಎಷ್ಟಾಗುತ್ತೆ? ಇದು ಮುಖಬೆಲೆ ಎಷ್ಟಿದೆ? 8 ಇದೆ. ಸ್ಥಾನ ಎಷ್ಟಿದೆ? ಇವೆರಡುಗಳ ಗುಣಾಕಾರ 100 ಗುಣಾಕಾರ 8 ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 800. ಇದರ ಸ್ಥಾನ ಬೆಲೆ ಎಷ್ಟಾಗುತ್ತೆ? 800 ಆಗುತ್ತೆ. ಹಾಗೆ ನೆಕ್ಸ್ಟ್ ಒಂದು ಹೋಗೋಣ. ಬಿಡಿ 10 100 1000. ಇದರ ಸ್ಥಾನ ಎಷ್ಟು? 1000. ನಾವು ಅಂಕಿಗಳನ್ನು ಬರೀಬಹುದು. ಅಂಕಿಗಳು ಬರೆದ್ರೆ ಬಿಡಿ ಬರೆದಾಗ 1 ಈ ರೀತಿಯಾಗಿ ಕೂಡ ನಾವು ಏನ್ ಮಾಡಬಹುದು, ಬರ್ಕೊಂಡು ಹೋಗಬಹುದು. ಬಿಡಿ ಅಂದ್ರೆ 1 10 100 1000. ಇದರ ಮುಖಬೆಲೆ 5. ಸ್ಥಾನ ಬೆಲೆ 1000 ಗುಣಾಕಾರ 5 5,000 ವಿದ್ಯಾರ್ಥಿಗಳೇ. ಇದನ್ನ ನಾವು ನೆನಪಿಟ್ಕೋತಾ ಸಾಕ್ಬೇಕು. ಇನ್ನ 5ಕ್ಕೆ ಬರೋಣ. ಇಲ್ಲಿ ನೋಡಿ, ಈಗ 10,000 ಸ್ಥಾನ ಆಯ್ತು. 10,000 ಹೋಗೋಣ. 10,000 10,000 ಅಂದ್ರೆ 5ನೇ ತರಗತಿವರೆಗೂ 10,000 ಮಾತ್ರ ಬರುತ್ತೆ. ಈ ಮುಖಬೆಲೆ ಎಷ್ಟಿದೆ ಅಂದ್ರೆ 9. ಇದರ ಸ್ಥಾನ ಬೆಲೆ 9 ಅಂದ್ರೆ 9. ಈಗಾಗಲೇ ನಾವು
ಸ್ಥಾನದಲ್ಲಿ ಪ್ರಶ್ನೆಗಳು ನೋಡಿವಿ. ಸೊನ್ನೆಗೆ ಸೊನ್ನೆಗೆ ಅಂದ್ರೆ 9,000 ನಮ್ಮ ಸ್ಥಾನದಲ್ಲಿ ವಿದ್ಯಾರ್ಥಿಗಳೇ 9,000. ಹೀಗೆ ಮೊದಲೇನು ತೆಗಿತೇನೆ. ಮತ್ತೆ ಇನ್ನೊಂದಷ್ಟು ಉದಾಹರಣೆಗಳನ್ನು ನಾನು ಏನ್ ಮಾಡಬಹುದು ಇದರಲ್ಲಿ ನೋಡೋಣ ವಿದ್ಯಾರ್ಥಿಗಳು. ಮತ್ತೊಂದಷ್ಟು ಉದಾಹರಣೆಗಳನ್ನ ನೋಡೋಣ. 6ನೇ ಉದಾಹರಣೆ ಇದು. ಈಗ ನಾವು ಎಲ್ಲಿಂದ ನೋಡಿದ್ವಿ ಆದ್ರೆ 10,000 ನೋಡಿದ್ವಿ. ಈಗ ನಾವೇನ್ ನೋಡೋಣ ಅಂದ್ರೆ 1,00,000 ನೋಡೋಣ. ಸ್ಥಾನ ಎಷ್ಟಪ್ಪ ಅಂದ್ರೆ ಲಕ್ಷ. 1,00,000 ವಿದ್ಯಾರ್ಥಿಗಳೇ. ಇದನ್ನ ನಾವು ಸಂಖ್ಯೆಗಳು ಅಂಕಿಗಳು ಕೂಡ ಬರೀಬಹುದು. 5 ಸೊನ್ನೆ ಬರ್ತಾವ 1,00,000. ಇದರ ಮುಖ ಬೆಲೆ 9. ಹಣ ಬೆಲೆ ಎಷ್ಟಾಗುತ್ತೆ 9,00,000. 9,00,000 ನೋಡ್ತೀವಿ ವಿದ್ಯಾರ್ಥಿಗಳೇ. ಹಾಗೆ ನೆಕ್ಸ್ಟ್ ಮತ್ತೊಂದು ನೋಡೋಣ. 86,00,000 6,309. ಈಗ 10,00,000 ಇದರಲ್ಲಿ ನಾವು ಬರೆಯೋಣ. 10,00,000 ಇಲ್ಲಿ ಮುಖ ಬೆಲೆ 8 ಇದೆ. 8 ಎಷ್ಟಾಗುತ್ತೆ 80,00,000. ಇದೇ ರೀತಿ ಕೋಟಿ ನಂತರದ ಸಂಖ್ಯೆಗಳು ಕೂಡ ಬರುತ್ತೆ. ಅದೇ ಮಿಲಿಯನ್ ಗಟ್ಟಲೆ ಕೇಳಿದ್ರೆ ನಾವು ಏನ್ ಬೇಕು ಅವಾಗ ಯಾವ ಸ್ಥಾನವನ್ನು ಕೊಡಬೇಕು ಅನ್ನೋದು ಕೂಡ ನಾವು ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ಸ್ಥಾನ, ಅಂಕಿಯ ಸ್ಥಾನ ಮತ್ತು ಅಂಕಿಯ ಮುಖಗಳೇ ಮತ್ತು ಅಂಕಿಯ ಸ್ಥಾನಗಳ ಬಗ್ಗೆ ಏನಾಗಿ ತಿಳ್ಕೊಂಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಸರಿ ವಿದ್ಯಾರ್ಥಿಗಳೇ, ಈಗ ಹಿಂದೆ ನೋಡಿದಲ್ಲ ಹಿಂದೂ ಅರಿವಿನ ಪದ್ಧತಿ ಒಳಗೆ ನೋಡ್ತೀವಿ. ಈಗ ಅಂತಾರಾಷ್ಟ್ರೀಯ ಪದ್ಧತಿ ಒಳಗ ಅಂಕಿಯ ಸ್ಥಾನ, ಅಂಕಿಯ ಮುಖಬೆಲೆ, ಅಂಕಿಯ ಸ್ಥಾನ ಬೆಲೆಯನ್ನ ಹೆಂಗೆ ನೋಡುದು, ಯಾವ ರೀತಿಯಾಗಿ ನಾವು ಗುರ್ತಾಗಿದ್ದು ಅನ್ನೋದನ್ನ ಇದರಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ ಒಂದು ಸಂಖ್ಯೆ ಕೊಟ್ಟಾರ. ಏನ್ ಬೇಕು ವಿದ್ಯಾರ್ಥಿ ನೋಡ್ಕೊಂಡು ಅವ್ರಿಗೆ 679,432,512 ನಾಲ್ಕಕ್ಕ ಅವ್ರು ಹೇಳಿದಾರ ವೃತ್ತವನ್ನು ಹಾಕ್ಯಾರ. ಅಂದ್ರೆ ಯಾವ ಸ್ಥಾನ ಇದು? ಯಾವ ಸ್ಥಾನ? 100,000. ಇದರ ಸ್ಥಾನ ಏನಪ್ಪಾ ಅಂದ್ರ 100,000. ಮುಖಬೆಲೆ ಎಷ್ಟೈತಪ್ಪ ಅಂದ್ರ 4 ಇದೆ. ಅದರ ಇದರ ಸ್ಥಾನ ಬೆಲೆ ಎಷ್ಟಾಗುತ್ತಪ್ಪ ಅಂದ್ರ 400,000. 400,000 ಆಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡೋಣ. ಇಲ್ಲಿ ನೋಡಿ 525,678. ಇದರ ಸ್ಥಾನ ಯಾವ್ದೈತಪ್ಪ ಅಂದ್ರ ಇದು ನೋಡಿ 10 ಮಿಲಿಯನ್. 10 ಮಿಲಿಯನ್ ಇದನ್ನ ನಾವು ಗುರುತಿಸ್ಕೋಬೇಕು. 10 ಮಿಲಿಯನ್. 10 ಮಿಲಿಯನ್ ಅಂದ್ರೆ ಮುಖ ಬೆಲೆ ಎಷ್ಟಿದೆ? 6 ಇದೆ. 10 ಮಿಲಿಯನ್ ಅನ್ನ ಇಲ್ಲಿ ನಾವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. 60 ಮಿಲಿಯನ್. 60 ಮಿಲಿಯನ್ ನೋಡಿ 2 ಸೊನ್ನೆ ಬರ್ತಾವ. ಇಡೀ 10, 100, 1,000, 10,000 ಕೋಟಿ. ಅಂದ್ರೆ ನಮ್ಮ ಜಾಗದಲ್ಲಿ ಇರುತ್ತೆ 6 ಕೋಟಿ ಆಗುತ್ತೆ. 10 ಮಿಲಿಯನ್ಗೆ 6 ಕೋಟಿ ಸಮ ಆಗುತ್ತೆ ವಿದ್ಯಾರ್ಥಿಗಳೇ. 1 ಕೋಟಿಗೆ 10 ಮಿಲಿಯನ್ ಅಂದ್ರೆ 10,00,000ಕ್ಕೆ 1 ಮಿಲಿಯನ್. ಈಗ ನೆಕ್ಸ್ಟ್ ಇದು ಬರೋಣ. ನೋಡಿ ಇಲ್ಲಿ 35 ಬಿಲಿಯನ್ 316 ಇದೆ. ಏನಕ್ಕೆ ಹಾಕಿದಾರ ಅಂದ್ರೆ ಇದು ಬಿಲಿಯನ್. ಬಿಲಿಯನ್ ನೋಡಿ ವಿದ್ಯಾರ್ಥಿಗಳೇ, ಬಿಲಿಯನ್ ಸಂಖ್ಯೆ ಇದೆ. ಮುಖಬೆಲೆ 5 ಇದೆ. ಅಂದ್ರ ಬಿಲಿಯನ್ 8 ಸೊನ್ನೆಗಳು ಬರ್ತಾವ. 100 ಕೋಟಿಗೆ 8 ಸೊನ್ನೆಗಳು ಬರ್ತಾವಲ್ಲ, 8 ಸೊನ್ನೆಗಳು ಏನ್ ಬರ್ತಾವ? ಬಿಲಿಯನ್ ಅಂತ ಬರ್ತಾವ. ನೋಡಿ 9 ಸೊನ್ನೆಗಳು ಬರ್ತಾವ ವಿದ್ಯಾರ್ಥಿಗಳೇ. ಇದು 5 ಬಿಲಿಯನ್ 100,000
ಬಿಲಿಯನ್ ಬಿಲಿಯನ್ 5 ಬಿಲಿಯನ್ಗೆ ಸಮ ಆಗುತ್ತೆ ವಿದ್ಯಾರ್ಥಿಗಳೇ. ಇದೊಂದು ಎಕ್ಸಾಂಪಲ್ ನೋಡಿರೋಣ. ಎಕ್ಸಾಂಪಲ್ ನ 3 ಬಿಲಿಯನ್ 485,148,063 ಅದರ. ಇಲ್ಲಿ 4 ಕೊಟ್ಟಾರ. 4 ಅಂದ್ರೆ ಇದು 100 ಮಿಲಿಯನ್. 100 ಮಿಲಿಯನ್ ಇದೆ, ಸಂಖ್ಯೆ 4 ಇದೆ. 100 ಮಿಲಿಯನ್ ನೋಡಿ ವಿದ್ಯಾರ್ಥಿಗಳೇ, ಅಂದ್ರೆ 400 ಮಿಲಿಯನ್ ಆಗುತ್ತೆ. ಈ ಸೊನ್ನೆಗಳ ಬಗ್ಗೆ ನೀವು ಕಲ್ಪನೆ ವಿದ್ಯಾರ್ಥಿಗಳೇ. ಈ ವಿಷಯಗಳು ಸ್ಥಾನದಲ್ಲಿ ಕೋಷ್ಟಕ ಹಾಗೂ ಅಂಕೆಯ ಸ್ಥಾನ, ಅಂಕೆಯ ಮುಖವಿದೆ ಸ್ಥಾನವಿದೆ. ಇದು ನಿಮ್ಗ ಸಂಪೂರ್ಣವಾಗಿ ಅರ್ಥ ಆಯ್ತು ಅನ್ಸುತ್ತೆ ವಿದ್ಯಾರ್ಥಿಗಳೇ. ಅಕಸ್ಮಾತ್ ಸಂಬಂಧಪಟ್ಟಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಯೂಸ್ಫುಲ್ ಅನ್ಸಿದ್ರೆ ಅವರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.